ಗುರವೇ ಸರ್ವಲೋಕಾನಾಂ ಭಿಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಗೆ ನಮಃ. ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನೀವು ಸಿಂಹರಾಶಿಯವರಾಗಿದ್ದು ಗುರುಗಳೇ ನೀವು ಹೇಳ್ತೀರಾ ಗುರುಬಲ ಬಂದ್ಬಿಟ್ಟಿದೆ, ನಿಮಗೆಲ್ಲ ಗುರುಬಲದಲ್ಲಿದ್ದೀರಾ ಅಂತ. ಬಟ್ ನಮಗೇನು ಅನುಭವಕ್ಕೆ ಬರ್ತಾ ಇಲ್ಲ ಗುರುಬಲ. ಏನು ಗುರುಬಲ ಏನೋ ಗೊತ್ತೇ ಆಗ್ತಾ ಇಲ್ಲ ಗುರುಗಳೇ ಅಂತಂದರೆ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಅಂದರೆ ಗುರುಬಲ ಇದೆ, ಅದಂತೂ ಯಾರೂ ಅಲ್ಲಗಳೆಯುವಂಗಿಲ್ಲ. ಯಾಕೆಂದರೆ ನಿಮ್ಮ ರಾಶಿಯಿಂದ 11ನೇ ಮನೇಲಿ ಗುರು ಇದ್ದಾನೆ, ಆದ್ದರಿಂದ ಮಿಥುನ ರಾಶಿಯಲ್ಲಿ ಸೊ ನಿಮಗೆ ಗುರುಬಲ ಇದೆ, ಆಯಿತಾ? ಅದನ್ನೇನು ಅಲ್ಲಗಳೆಯುವಂಗಿಲ್ಲ. ಆದರೆ ಆ ಗುರುಬಲ ನಿಮಗೆ ಕೆಲಸ ಮಾಡ್ತಾ ಇಲ್ಲ, ಕೈಗೆ ಬಂದಿತ್ತು ಬಾಯಿಗೆ ಬರ್ತಾ ಇಲ್ಲ, ಕಣ್ಣಿಗೆ ಕಾಣುತ್ತೆ ಕೈಗೆ ಸಿಗ್ತಾ ಇಲ್ಲ, ಈ ಥರದ ಸಿಚುವೇಶನ್ ಇದೆ ಅಂತಂದರೆ ಅರ್ಥ ಅಲ್ಲಿಗೆ ನೀವು ಗುರುವಿನ ಆರಾಧನೆಯನ್ನು ಜಾಸ್ತಿ ಮಾಡಿಕೊಳ್ಬೇಕು ಅಂತ. ಗುರುಗ್ರಹ ಬಹಳ ಪ್ರಮುಖವಾದಂತಹ ಗ್ರಹ ಸಿಂಹರಾಶಿಯವರಿಗೆ. ಕಾರಣ ಪಂಚಮ ಅಷ್ಟಮಾಧಿಪತಿ ಗುರುಗ್ರಹನಾಗಿರ್ತಾನೆ. ಸೊ ನೀವು ಸಿಂಹರಾಶಿಯವರಾಗಿದ್ರೆ ನಿಮಗೆ ಸಂತಾನ ಆಗಿಲ್ಲ ಅಂದರೆ ಗುರು ಪಂಚಮಾಧಿಪತಿ ಆಗ್ತಾನೆ. ಅದರಿಂದ ಸಂತಾನದ ವಿಚಾರದಲ್ಲಿ ಗುರುವೇ ನಿಮಗೆ ಕೊಡೋದು. ಈ ಗುರುಬಲ ಸಂತಾನ ಇಲ್ಲದ ಸಿಂಹರಾಶಿಯವರಿಗೆ ಸಂತಾನವನ್ನು ಕೊಡಬೇಕು, ಅಥವಾ ಆಲ್ರೆಡಿ ಮಕ್ಕಳು ಇರ್ತಕ್ಕಂಥ ಸಿಂಹರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಒಂದು ಸ್ವಲ್ಪ ಸಂತೋಷ ಅನುಕೂಲ ಇತ್ಯಾದಿಗಳನ್ನೆಲ್ಲ ಮಾಡಿಕೊಡ್ಬೇಕು. ಇದು ಅದ್ಭುತವಾದಂಥ ಸಮಯ, ಇದು ಈಗಲೇ ಮಾಡಿಕೊಡ್ಬೇಕು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಸಿಂಹರಾಶಿಯರು ಗುರುವಿನ ಆರಾಧನೆ ಮಾಡಿದ್ರೆ ಮಕ್ಕಳಲ್ಲಿರೋ ಸಿಂಹರಾಶಿಯರಿಗೆ ಮಕ್ಕಳು ಸಿಗುತ್ತೆ, ಮಕ್ಕಳಾಗ್ತದೆ. ಅಷ್ಟಲ್ಲದೆ ಮಕ್ಕಳು ಇರ್ತಕ್ಕಂಥ ಸಿಂಹರಾಶಿಯವರಿಗೆ ಆ ಮಕ್ಕಳ ವಿಚಾರದಲ್ಲಿರುವ ಟೆನ್ಷನ್ಸ್ಗಳೆಲ್ಲ ಕಡಿಮೆ ಆಗುತ್ತೆ. ಹಾಗೂ ಸಿಂಹರಾಶಿಯವರಿಗೆ ಅಷ್ಟಮಾಧಿಪತಿಯು ಗುರುಗ್ರಹನೇ ಆಗಿರ್ತಾನೆ. ಸೊ ಸಿಂಹರಾಶಿಯವರಿಗೆ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಸಹ ಗುರುಗ್ರಹನೇ. ಈಗಂತೂ ಗೋಚಾರದಲ್ಲಿ ನಿಮಗೆ ಅಷ್ಟಮ ಶನಿ ಬೇರೆ ಇದೆ. ಅಷ್ಟಮೇ ಕಷ್ಟದಾಯಕ, ಬಹಳ ಕಷ್ಟಗಳನ್ನು ಕೊಡ್ತಾ ಇದ್ದಾನೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ. ಆದರೆ ಲಾಭದ ಗುರು, ಈ ಅಷ್ಟಮಾಧಿಪತಿಯಾದ ಗುರು ನಿಮಗೆ ಲಾಭದಲ್ಲಿರೋದ್ರಿಂದ ನಿಮ್ಮ ಆರೋಗ್ಯ ಹಾಳಾಗದಂತೆ ಗುರುವಿನ ಅನುಗ್ರಹ, ಗುರುವಿನ ಒಂದು ರಕ್ಷಣೆ ಅದ್ಭುತವಾಗಿ ನಿಮಗೆ ಸಿಗ್ತಾ ಇದೆ. ಸೊ ಅದರಿಂದ ಆದರೂ ಸಹ ನಿಮಗೆ ಆರೋಗ್ಯ ಹಾಳಾಗ್ತಾ ಇದೆ ಅಂದರೆ ಆರೋಗ್ಯ ಸರಿ ಹೋಗಬೇಕು ಅಂದರೆ ಶನಿ ಜೊತೆಗೆ ಗುರುವಿನ ಆರಾಧನೆಯನ್ನು ಕಡ್ಡಾಯವಾಗಿ ನೀವು ಮಾಡಿಕೊಳ್ಬೇಕಾದಂಥ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲ, ನೀವು ಕೈ ಹಾಕದಂಥ ಅಂದರೆ ಸಿಂಹರಾಶಿಯವರು ಕೈ ಹಾಕದಂಥ ಕೆಲಸಗಳು ಸಲೀಸಾಗಿ ಆಗಬೇಕು, ಹೂವು ಎತ್ತದಾಗ ನಿಮ್ಮ ಕೆಲಸ ಕಾರ್ಯಗಳಾಗಬೇಕು ಅಂದರೆ ನೀವು ಗುರುವಿನ ಆರಾಧನೆಯನ್ನು ಜಾಸ್ತಿ ಮಾಡಬೇಕು. ಇಷ್ಟೆಲ್ಲ ನೋಡಿ, ಬರೀ ಅಷ್ಟೇ ಅಲ್ಲ. ಈಗ ನೀವು ಜ್ಯೋತಿಷ ಕೇಳಕ್ಕೆ ಹೋದ್ರಿ, ನನ್ನ ಹತ್ರ ಬಂದ್ರಿ, ಯಾರ ಹತ್ರ ಹೋದ್ರಿ ಅಂದ್ರೂ ನೀವು ಏನಾದ್ರು ಒಂದು ಈಗ ಮದುವೆ ಆಗ್ತಾ ಇಲ್ಲ ಅಂತಲೋ, ಅಥವಾ ಏನೋ ಕೆಲಸ ಸಿಗ್ತಾ ಇಲ್ಲ ಅಂತನೋ, ಬಿಸ್ನೆಸ್ ಅಂತನೋ, ಮತ್ತೇನೋ ಒಳ್ಳೇದಾಗಬೇಕು, ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು, ಏನೋ ಒಂದು ಕೇಳಿದ್ರೆ ಅಂದ್ಕೊಳ್ಳಿ, ಫಸ್ಟ್ ನೋಡ್ತಕ್ಕಂಥ ನಿಮಗೆ ಗುರುಬಲ ಅನ್ನೋ ವಿಚಾರ. ಇಲ್ಲೇ ಬಿಡ್ರಿ ಫಸ್ಟ್ ಕ್ಲಾಸ್ ನಿಮ್ಗೆ ಗುರುಬಲ ಇದೆ, ಏನು ತೊಂದರೆ ಇಲ್ಲ, ನೀವೆಲ್ಲ ಮಾಡ್ರಿ ಅಂತಾರೆ. ಬಟ್ ಆಗ್ತಾ ಇಲ್ಲ ಕೆಲಸ ಅಲ್ಲಿ. ಮದುವೆ ಆಗ್ಬೋದು, ಏನು ತೊಂದರೆ ಇಲ್ಲ, ಒಳ್ಳೆ ಗುರುಬಲ ಇದೆ ಅಂತ ನಾನು ಹೇಳಿರ್ತೀನಿ ಅಂತ ಎಲ್ಲರೂ ಹೇಳಿರ್ತಾರೆ. ಬಟ್ ಮದುವೆ ಆಗ್ತಾ ಇಲ್ಲ, ಏನೋ ಒಂದು ಹುಡುಗಿ ಸೆಟ್ ಆಗ್ತಾ ಇಲ್ಲ, ಹುಡುಗ ಸೆಟ್ ಆಗ್ತಾ ಇಲ್ಲ, ಎಲ್ಲ ಸೆಟ್ ಆದರೆ ಮತ್ತೇನೋ ಒಂದು ವಿಚಾರಕ್ಕೆ ಬಂದು ನಿಂತ್ಕೊಂಡ್ಬಿಡ್ತಾ ಇದೆ. ಸೊ ಗುರುಬಲ ಕೊಟ್ಟು ತಗೊಂಡ್ರೆ ಆಗ್ತಾ ಇದೆ, ಆಗ್ತಾ ಇಲ್ಲ ಅನ್ನೋ ಥರ ಆಗಿದೆ. ಸೊ ನೀವು ಸಿಂಹರಾಶಿಯವರು ಗುರುವಿನ ಆರಾಧನೆಯನ್ನು ಒಂದು ಪರ್ಟಿಕ್ಯುಲರ್ ದಿನ ಇದೆ, ಆ ದಿನದಂದು ಮಾಡಿದಾಗ ನಿಮಗೆ ಬಹಳ ಪವರ್ಫುಲ್ಲಾಗಿ ಗುರುಬಲ ಮತ್ತೆ ಪುನಃ ಈ ಎನರ್ಜೈಸ್ ಆಗಿ ನಿಮಗೆ ತುಂಬ ಅದ್ಭುತವಾಗಿ ಗುರುಬಲ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ. ಆ ಅದ್ಭುತವಾದಂತಹ ದಿನ ಯಾವುದು ಅನ್ನುವಂಥದ್ದು ಹೇಳ್ತೀನಿ. ನಿಮ್ಮ ಕ್ಯಾಲೆಂಡರ್ ಮೊಬೈಲ್ಗಳಲ್ಲೆಲ್ಲ ಏನೋ ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ. ಅದೇ ಜುಲೈ 10ನೇ ತಾರೀಕು ಗುರುವಾರ. ಜುಲೈ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆ ಅವತ್ತಿನ ದಿವಸ ಜುಲೈ 10ನೇ ತಾರೀಕು. ಸೊ ಸಿಂಹರಾಶಿಯವರಿಗೆ ಯಾರೇ ಆಗಲಿ ಗುರುವಿನ ರಿಲೇಟೆಡ್ ಆಗಿರತಕ್ಕಂಥ ಯಾವುದೇ ಸಮಸ್ಯೆಗಳಿದ್ರೂ ಸಹ ಗುರು ಅನುಗ್ರಹ ಬೇಕು, ಗುರು ಬಲ ಬೇಕು ಅಂದರೆ ಗುರುವಿನ ಆರಾಧನೆಯನ್ನು ಜಾಸ್ತಿ ಮಾಡಿಕೊಳ್ಬೇಕು. ನೀವು ಗುರುವಿನ ಆರಾಧನೆಯನ್ನು ಜಾಸ್ತಿ ಮಾಡಿಕೊಂಡ್ರೆ ನಿಮಗೆ ಗುರುಬಲ ಅನ್ನತಕ್ಕಂಥದ್ದು ತುಂಬ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ. ಸೊ ಇಲ್ಲಿ ನೋಡಿ, ಬಹಳ ಪ್ರಮುಖವಾಗಿ ಗುರುಬಲ ಅಂದರೆ ಯಾವ ರೀತಿ ಆರಾಧನೆ ಮಾಡಿಕೊಳ್ಬೇಕು ಸಿಂಹರಾಶಿಯವರು ನೋಡಿ. ಕ್ಷೇತ್ರ ದರ್ಶನಗಳು, ಅದು ಗುರುವಿನ ಸನ್ನಿಧಾನ ಕ್ಷೇತ್ರ ದರ್ಶನಗಳು ನಿಮಗೆ ಸಿಂಹರಾಶಿಯವರಿಗೆ ಗುರುಬಲ ತುಂಬ ಚೆನ್ನಾಗಿ ಕೆಲಸ ಮಾಡೋಂಗೆ ಅನುಕೂಲ ಮಾಡಿಕೊಡ್ತದೆ. ನೋಡಿ, ಯಾವುದೇ ಕಾರಣಕ್ಕೂ ಸಹ ಸಿಂಹರಾಶಿಯವರು ಸಾಧ್ಯವಾದರೆ ನೀವು ಜಾಬ್ ಇದ್ದರೆ ಒಂದು ರಜೆ ಹಾಕ್ಬಿಡಿ 10ನೇ ತಾರೀಕು, ಅಥವಾ ನಿಮ್ದು ಏನಾದ್ರು ಅಂಗಡಿ ಬಿಸ್ನೆಸ್ ಆದರೆ ಅವತ್ತು ಸಹ ಒಂದು ರಜೆ ಹಾಕ್ಲಿಕ್ಕೆ ನೋಡಿ, ಅಂಗಡಿ ಬಾಗಿಲು ಹಾಕ್ಲಿಕ್ಕೆ ನೋಡಿ. ಯಾಕೆಂದರೆ 9ನೇ ತಾರೀಕೆ ನೀವು ಪ್ರಯಾಣವನ್ನು ಮಾಡಿಬಿಡಿ. ಅಲ್ಲಿಗೆ ಗೊತ್ತಾ, ಗುರು ಸನ್ನಿಧಾನಗಳಿಗೆ ಎಲ್ಲರೂ ಹೋಗಿ ಬನ್ನಿ. ನೀವು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗಿ 10ನೇ ತಾರೀಕು ಬೆಳಗ್ಗೆ ಮಂತ್ರಾಲಯದಲ್ಲಿ ಇರೋ ಥರ ನೋಡ್ಕೊಳ್ಳಿ. ಇಲ್ವಾ ಶಿರಡಿಗೆ ಹೋಗಿ, ಇಲ್ವಾ ಗಾಣಗಾಪುರಕ್ಕೆ ಹೋಗಿ, ಇಲ್ವಾ ಸಾಗರದಲ್ಲಿ ನಮ್ಮ ಶ್ರೀಧರ ಸ್ವಾಮಿಗಳ ಮಠ ಇದೆ, ಅಲ್ಲಿಗೆ ಹೋಗಿ, ಶೃಂಗೇರಿಗೆ ಹೋಗಿ, ಗುರು ಸನ್ನಿಧಾನಗಳೆಲ್ಲಿದೆ
ಅಲ್ಲಿಗೆ ನೀವು 10ನೇ ತಾರೀಕು ಬೆಳಗ್ಗೆ ಅಲ್ಲಿರೋ ಥರ ನೀವೊಂದು ಯಾತ್ರೆ, ಗುರು ಸನ್ನಿಧಾನಕ್ಕೆ ಒಂದು ಯಾತ್ರೆ ಮಾಡಿ. ಇಲ್ವಾ ನಿಮ್ಮ ಜನಾಂಗ, ನೀವು ಯಾವ ಜನಾಂಗಕ್ಕೆ ಸೇರಿದ್ದೀರೋ ಆ ಜನಾಂಗದ ಗುರುಪೀಠ, ಗುರುಮಠ ಅಂತ ಇರುತ್ತೆ. ಪ್ರತಿಯೊಬ್ಬರು ಅವರವ್ರ ಜನಾಂಗಕ್ಕೆ ಒಂದು ಗುರುಮಠ ಅಂತ ಇರ್ತದೆ. ಸೊ ಆ ಗುರುಮಠದಲ್ಲಿ ಗುರುಗಳು ನಿಮ್ಮ ಜನಾಂಗದ ಏಳಿಗೆಗೋಸ್ಕರವಾಗಿ ಸತತವಾಗಿ ಶ್ರಮ ಪಡ್ತಾ ಇರ್ತಾರೆ, ನಿಮ್ಮ ಏಳಿಗೆಗೋಸ್ಕರವಾಗಿ. ಸೊ ವರ್ಷಕ್ಕೆ ಒಮ್ಮೆ ಆದರೂ ಈ ದಿವಸ ನೀವು ಗುರುವಿನ ಒಂದು ಪೂಜೆ ಮಾಡಬೇಕು. ಆದ್ದರಿಂದ ನಿಮ್ಮ ಜನಾಂಗದ ನಿಮ್ಮ ಗುರುಮಠಗಳಿಗೆ ಹೋಗಿ ನಿಮ್ಮ ಗುರುಗಳ ಒಂದು ಪಾದ ಪೂಜೆಯನ್ನು ಮಾಡಿಸಿ ಯಥಾಶಕ್ತಿ ವಸ್ತ್ರವೋ ಅಥವಾ ಹಣ್ಣು, ಹೂವು, ಕಾಣಿಕೆ ಏನೋ ಒಂದು ಎಲ್ಲದೂ ಸಹ ಗುರುವಿಗೆ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿ ಆಶೀರ್ವಾದಕ್ಕೋಸ್ಕರ ಗುರು ಮಂತ್ರಾಕ್ಷತೆಗಳನ್ನು ತೆಗೆದುಕೊಂಡು ಬನ್ನಿ. ಆಯ್ತಲ್ವ? ಅದ್ಭುತವಾಗಿ ನಿಮಗೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು. ಇಲ್ಲ ನಿಮಗೆ ನೀವು LKG ಇಂದ ಹಿಡಿದು ನಿಮ್ಮ ಡಿಗ್ರಿ ತನಕ ಮಧ್ಯದಲ್ಲಿ ಯಾವಾಗಾದ್ರು ಪಾಠ ಮಾಡಿದ ಗುರುಗಳು ನಿಮಗೆ ಎಲ್ಲರೂ ಟಚ್ಚಲ್ಲಿದ್ದರೆ ಅಥವಾ ಹುಡುಕೊಂಡು ಹೋಗಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡು ಒಳ್ಳೇದಾಗ್ಲಪ್ಪ ಅಂತ ಅವ್ರ ಹತ್ರ ಆಶೀರ್ವಾದ ಮಾಡಿಸ್ಕೊಳ್ಳಿ. ನೀವು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಗುರುಗಳೇ ಅಂತ ಅವ್ರ ಬಾಯಿನಲ್ಲಿ ಬಂತು ಅಂದರೆ ನಿಮಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ಮಾತೃದೇವೋ ಭವ, ಪಿತೃದೇವೋ ಭವ, ಮೂರನೇದು ಯಾವುದು? ಆಚಾರ್ಯ ದೇವ ಗುರು, ಗುರುವೇ ಮೂರನೇದು. ಅಪ್ಪ ಅಮ್ಮ ಬಿಟ್ಟರೆ ನೆಕ್ಸ್ಟ್ ಗುರುನೇ. ಸೊ ಅದರಿಂದ ಆ ಗುರುಗಳ ನಮಸ್ಕಾರ ಮಾಡ್ಕೊಳ್ಳಿ. ನಿಮ್ಮ ಜೀವನವನ್ನು ಯಶಸ್ವಿಯಾಗಲಿಕ್ಕೆ ಆ ಗುರುವಿನ ಒಂದು ಅದ್ಭುತವಾದ ಆಶೀರ್ವಾದ, ಅವರ ಮಾರ್ಗದರ್ಶನ. ಸೊ ಅದರಿಂದ ಗುರುವಿನ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳಿ. ಖಂಡಿತವಾಗಿ ಗುರು ದಕ್ಷಿಣೆಯನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಇನ್ನೂ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ಗುರುಗಳೇ, ಯಾವ ದೂರ ಊರುಗಳೆಲ್ಲ ಹೋಗೋಕ್ಕಾಗಲ್ಲ. ಒಳ್ಳೆ ಇನ್ನೇನು ಪರಿಹಾರ ಅಂದರೆ ನಿಮ್ಮ ಏರಿಯಾ, ನೀವು ಎಲ್ಲಿರ್ತೀರೋ ಅಲ್ಲೇ ಯಾವ್ದಾದ್ರು ರಾಘವೇಂದ್ರ ಸ್ವಾಮಿ ಮಠ ಇದ್ದೇ ಇರುತ್ತೆ, ಅಥವಾ ಸಾಯಿಬಾಬಾ ಟೆಂಪಲ್ ಇರುತ್ತೆ. ಅದಕ್ಕೆ ಹೋಗಿ ಅಲ್ಲಿಗೆ ಹೋಗೋದು ನಮಸ್ಕಾರ ಮಾಡ್ಕೊಂಬಂದು, ದತ್ತಾತ್ರೇಯರ ದೇವಸ್ಥಾನ ಇದ್ದರೆ ಅಂತೂ ಅದೃಷ್ಟವಂತರು. ನೀವು ಹೋಗೊಂದು ಪೂಜೆ ಮಾಡ್ಕೊಂಬನ್ನಿ. ಅವತ್ತಿನ ದಿವಸ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಮನೆ ಹತ್ತಿರದಲ್ಲಿರುವ ಗುರು ಸನ್ನಿಧಾನದ ದೇಗುಲಗಳ ದೇವಸ್ಥಾನಗಳಿಗೆ ಹೋಗಿ ಬೆಳಗ್ಗೆ ಎದ್ದು ಉಪವಾಸ ಹೋದ್ರೆ ತುಂಬ ಒಳ್ಳೆಯದು. ಸ್ನಾನ ಮಾಡ್ಕೊಂಡು ಉಪವಾಸ ಹೋದರೆ ಈ BP, ಶುಗರ್ ಇತ್ಯಾದಿ ಆರೋಗ್ಯ ಬಾಧೆಗಳು ಇಲ್ಲದೇ ಇರತಕ್ಕಂಥವ್ರು ಮನೆ ಹತ್ತಿರದಿರುವ ಆ ದೇವಸ್ಥಾನಗಳಿಗೊಂದು ಕಾಲು ನೋವು ಬರ್ತನಕ ಒಂದು 28 ಅಷ್ಟು ಪ್ರದಕ್ಷಿಣೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಫಲಪಂಚಾಮೃತ ಅಭಿಷೇಕಾದಿಗಳನ್ನ ಮಾಡಿಸ್ಕೊಂಡು ಅಲ್ಲಿ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಡನ್ನು ಗಂಟು ಕಟ್ಟಿ ಅಲ್ಲಿ ಸಮರ್ಪಣೆ ಮಾಡಿ ಬನ್ನಿ. ಇಲ್ಲ ಅಲ್ಲಿಗೂ ಹೋಗೋಕ್ಕಾಗಲ್ಲ, ಎಲ್ಲಿಗೂ ಹೋಗೋಕ್ಕಾಗಲ್ಲ, ಮಲ್ಲೇ ಇರ್ದಂಗೆ ಹೇಳಿ ಅಂತಂದರೆ ಒಂದು ಹೊತ್ತು ಕನಿಷ್ಠ ಪಕ್ಷ ಉಪವಾಸ ಮಾಡಿ. ಜುಲೈ 10ನೇ ತಾರೀಕು ಹಾಗೂ ಇಡೀ ದಿನ ಜುಲೈ 10ನೇ ತಾರೀಕು ನೀವು ಈರುಳ್ಳಿ, ಬೆಳ್ಳುಳ್ಳಿ, ನಾನ್ ವೆಜ್ ಎಲ್ಲ ವರ್ಜ್ಯ ಮಾಡಿಬಿಡಿ. ಗುರುಪೂರ್ಣಿಮೆ ಅವತ್ತು ಗುರುವಿನ ಒಂದು ಸ್ಮರಣೆ ಮಾಡ್ಕೊಳ್ಳಿ. ಮನೆಯಲ್ಲೇ ಗುರುಗ್ರಹದ ಅಷ್ಟೋತ್ರ ಪಠನೆ ಮಾಡಿ, ರಾಘವೇಂದ್ರ ಸ್ವಾಮಿ ಸ್ತೋತ್ರ ಪಠನೆ ಮಾಡಿ, ದತ್ತಾತ್ರೇಯ ವಜ್ರಕವಚ ಇತ್ಯಾದಿ ದತ್ತಾತ್ರೇಯರ ಸ್ತೋತ್ರ ಪಠನೆ ಮಾಡಿ. ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ವಿಚಾರಗಳು ತಿಳಿಸಿದೆ. ಇದನ್ನೂ ಅಲ್ಲ, ಇನ್ನೂ ವಿಶೇಷವಾದ ಅಥವಾ ಸಿಂಪಲ್ ಆದ ಪರಿಹಾರ ಬೇಕು ಅಂತಂದರೆ ಜುಲೈ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆಯ ದಿವಸ ನಿಮ್ಮೆಲ್ಲರ ಗುರುದೋಷಗಳು ಪರಿಹಾರವಾಗಿ ಗುರುಬಲ ನಿಮಗೆ ಪ್ರಾಪ್ತಿ ಅಂದರೆ ಸಿಗಬೇಕು ಅನ್ನುವ ಕಾರಣಕ್ಕೆ ಕಣ್ಣಿಗೆ ಕಾಣಿಸದೆ ಕೈಗೆ ಸಿಗ್ತಾ ಇಲ್ಲ ಅಂತಲೋ ಅಥವಾ ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ಅವಕಾಶಗಳು ಅನ್ನೋ ರೀತಿಯಲ್ಲೋ ಏನೋ ನಮಗೆ ಒಟ್ಟಾಗಿ ಗುರುಬಲ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ಬೇಕು, ಅಥವಾ ಗುರುಬಲ ಕಳ್ಕೊಂಡಿದ್ರು ಕೂಡ ಗುರುಬಲ ಇಲ್ಲದೇ ಇದ್ರು ಗೋಚಾರದಲ್ಲಿ ಬಟ್ ಗುರುವಿನ ಅನುಗ್ರಹ ಚೆನ್ನಾಗಿ ಸಿಗಬೇಕು ಅನ್ನೋವಂಥವರಿಗೆ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ, ಯಾಕೆಂದರೆ ಗುರುಪೂರ್ಣಿಮೆ ವಿಶೇಷವಾಗಿ ಈ ಗುರುಪಾದುಕೆಗಳು ಅನ್ನೋ ರೀತಿಯಲ್ಲಿ 2 ಪಾದುಕೆಗಳನ್ನು ನಿಮಗೆ ಕಳಿಸ್ಕೊಡ್ತೇವೆ. ನಿಮಗೆ ಸ್ಕ್ರೀನ್ ಮೇಲೆ ಸಹ ಕಾಣಬಹುದು. ಈ ವಿಶೇಷವಾದಂತಹ ಪಾದುಕೆಗಳನ್ನು ನಾವು ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯರ ಹೋಮವನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ನಿಮ್ಮ ದೇವರ ಮನೆಯಲ್ಲಿ ಈ ಗುರುಪಾದುಕೆ, ಯಾಕೆಂದರೆ ಗುರುಪೂರ್ಣಿಮೆಯ ದಿವಸ ಗುರುವಾರ ಗುರುಪೂರ್ಣಿಮೆಯ ದಿವಸ ಗುರು ಶಾಂತಿ ದತ್ತಾತ್ರೇಯರ ಹೋಮಗಳನ್ನೇ ಮಾಡಿ ಎನರ್ಜೈಸ್ ಆದಂತಹ ಪಾದುಕೆಗಳು ನಿಮ್ಮ ಮನೆಯಲ್ಲಿದ್ದಾಗ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿ ಸಿಗುತ್ತದೆ ಅನ್ನುವಂತಹ ಕಾರಣಕ್ಕೆ ಖಂಡಿತವಾಗಿ ಈ ಗುರುಪಾದಗಳು ನಿಮ್ಮ ಮನೆಯಲ್ಲಿರಲಿ. ಮಂತ್ರಾಕ್ಷತೆಯನ್ನು ಹಾಕಿ ಕಳಿಸ್ಕೊಡ್ತೇವೆ ನಿಮಗೆ. ಖಂಡಿತವಾಗಿ ಗುರುಪಾದಗಳನ್ನ ನಿಮ್ಮ ಮನೆಯಲ್ಲಿರಿ. ಅಷ್ಟೇ ಅಲ್ಲ, ಬರೀ ಗುರುಪಾದಕೆಗಳನ್ನು ಕೊಡ್ತಾ ಇರ್ತಂದು ಸಹಸ್ರ ಗುರು ಶಾಂತಿ ಹೋಮ ಅಷ್ಟೇ ಅಲ್ಲ, ಇನ್ನೂ ಬಹಳ ವಿಶೇಷವಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂದರೆ ನೀವು ಅಡಮಾನ ಇಟ್ಟಂತಹ ಬಂಗಾರವು ಬಿಡಿಸ್ಕೊಂಡು ಬರುವಂಗಾಗಿರ್ಬೇಕು, ಕಳ್ಕೊಂಡ ಬಂಗಾರ ಮರಳಿ ಪಡ್ಕೊಳ್ಳುವಂಗಾಗಬೇಕು, ಅಥವಾ ನೀವು
ಸಂಪಾದನೆ ಮಾಡೋರು ಬಂಗಾರಾದಿಗಳನ್ನ ಸಂಪಾದನೆ ಮಾಡಬೇಕು. ಇವತ್ತು ಗ್ರಾಮ್ ಬಂಗಾರ 9-10 ಸಾವಿರ ದಾಟ್ಕೊಂಡು ಹೋಗ್ತಾ ಇದೆ. ಸೊ ಬಂಗಾರವನ್ನು ಸಂಪಾದನೆ ಮಾಡುವ ಆ ಒಂದು ಅನುಕೂಲಗಳು ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸಾಲಬಾಧಗಳು ಪರಿಹಾರವಾಗಬೇಕು ಅಂತ ಋಣಬಾಧಾ ನಿವಾರಕ ಲಕ್ಷ್ಮೀ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಎಲ್ಲ ವಿಶೇಷವಾದ ಹೋಮಗಳಿದೆ. ಈ ಎಲ್ಲ ವಿಶೇಷವಾದಂತಹ ಹೋಮಗಳೆಲ್ಲ ಎನರ್ಜೈಸ್ ಮಾಡ್ತಕ್ಕಂಥ ಬಹಳ ವಿಶೇಷವಾದ ಪ್ರಸಾದ ಧನಾಕರ್ಷಕ ಮಣಿ. ಈ ವಿಶೇಷವಾದ ಒರಿಜಿನಲ್ ರಾ ಪೈರೈಟ್ ಧನಾಕರ್ಷಕ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಗುರುಪಾದಿಕೆಗಳ ಜೊತೆ ಕೊಡ್ತಾ ಇದ್ದೇವೆ. ಸೊ ಬಹಳ ವಿಶೇಷವಾಗಿ ಜುಲೈ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆ ದಿವಸ ಸಹಸ್ರ ಗುರು ಶಾಂತಿ ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ ಗುರುಪಾದಿಕೆಗಳನ್ನು ಅದರ ಸಹಿತವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹಾಗೂ ವಿಶೇಷವಾದ ಋಣಬಾಧ ಅಂದರೆ ನಿಮಗೆಲ್ಲ ಸಾಲಬಾಧೆಗಳ ಪರಿಹಾರಕ್ಕೆ ಋಣಬಾಧಾ ನಿವಾರಕ ಲಕ್ಷ್ಮೀ ಹೋಮವನ್ನು ಮಾಡಿ ವಿಶೇಷವಾದ ಈ ಧನಾಕರ್ಷಕ ಮಣಿ ನಿಮ್ಮ ವ್ಯಾಪಾರಾಭಿವೃದ್ಧಿಗಳಾಗಬೇಕು ಅಂತ ಧನಾಕರ್ಷಕ ಮಣಿ ರಾ ಪೈರೇಟ್ ನಿಮಗೆ ಕೊಡ್ತಾ ಇದ್ದೇವೆ. ನಿಮಗೆ ನಿಮ್ಮಲ್ಲಿ ಇಟ್ಕೊಳ್ಳೋಕೆ ಅದು ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬಹುದು, ದುಡ್ಡಿನ ಜೊತೆಗೆ ನಿಮ್ಮ ಲಾಕರಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೇಲಿ ಇಟ್ಕೊಳ್ಬಹುದು. ಅದ್ಭುತವಾದ ಪರಿಹಾರ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರದ್ದೆಲ್ಲರೂ ಹೆಸರನ್ನ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆಯ ದಿವಸ ಬೆಳಗ್ಗೆ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಹಾಗೂ 10:30ಯಿಂದ ಆಚೆಗೆ ಎಲ್ಲ ಹೋಮಗಳು ಲೈವ್ ಇರ್ತದೆ. ಈ ಎಲ್ಲ ಪ್ರಸಾದಗಳು ಆ ಎಲ್ಲ ಹೋಮಗಳ ಎನರ್ಜೈಸ್ ಆಗ್ತದೆ. ಸೊ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ, ಗುರುಪಾದಿಕೆಗಳು ಜೊತೆಗೆ ಈ ವಿಶೇಷವಾದ ಧನಾಕರ್ಷಕ ಮಣಿ ಇದನ್ನೆಲ್ಲ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ನಿಮಗೆ ಖಂಡಿತವಾಗಿ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಖಂಡಿತವಾಗಿ ಕಳಿಸ್ಕೊಡ್ತೇನೆ. ಎಲ್ಲರ ಮೇಲೂ ಸಹ ಗುರುಗಣ ಅನುಗ್ರಹವಾಗಲಿ. ನಿಮ್ಮೆಲ್ಲರಿಗೂ ನಿಮ್ಮ ಆರಾಧ್ಯ ಗುರುಗಳ ಖಂಡಿತವಾಗಿ ಅನುಗ್ರಹವಾಗಲಿ. ನಿಮ್ಮೆಲ್ಲರ ಕಷ್ಟ ನಷ್ಟಗಳು ಪರಿಹಾರವಾಗಲಿ. ಗುರು ಬಲ ಇರೋರಿಗೆ ಗುರುಬಲ ಚೆನ್ನಾಗಿ ಕೆಲಸ ಮಾಡಲಿ. ಇಲ್ಲದೆ ಇರತಕ್ಕಂಥವ್ರಿಗೂ ಸಹ ಗುರುವಿನ ಅನುಗ್ರಹದಿಂದ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಗುರುವಿನ ಅನುಗ್ರಹ ನಿಮಗೆ ಖಂಡಿತವಾಗಿ ಸಿಗಲಿ. ಒಟ್ಟಿನಲ್ಲಿ ಎಲ್ಲರೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಅಂತ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.